ಮಾದಪ್ಪನ ದರ್ಶನಕ್ಕೆ ಹೋಗಿದ್ದ ಆ ಪುಟ್ಟ ಬಾಲಕನಿಗೆ ಅದೇ ಕೊನೆಯ ಯಾತ್ರೆ ಆಗತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಬೆಂಗಳೂರಿನಿಂದ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಾಗಮಲೆಗೆ ತೆರಳುವ ವೇಳೆ ನರಭಕ್ಷಕ ಚಿರತೆ ಅಟ್ಯಾಕ್ ಮಾಡಿ ಆ ಬಾಲಕನ ಪ್ರಾಣ ಪಕ್ಷಿಯನ್ನ ಹಾರಿಸಿಕೊಂಡು ಹೋಗಿದೆ. ಇಂದು ಆ ಪುಟ್ಟ ಜೀವ ಮಣ್ಣಲ್ಲಿ ಮಣ್ಣಾಗಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ತಾಯಿ ಕಣ್ಣೆದುರೇ 12 ವರ್ಷದ ಮಗುವನ್ನ ಹೊತ್ತೊಯ್ದ ಚಿರತೆ. ಬಾಲಕನ ಸಾವಿಗೆ ಅರಣ್ಯ ಇಲಾಖೆಯೇ ಕಾರಣ. ಸರ್, ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಇದ್ದು ಅವನು ನನ್ನ ಮುಂದೆನೇ ಇದ್ದ ಸರ್. ಅವನು ನನ್ನ ಫ್ರೆಂಡ್ಸು ಇನ್ನೂ ಒಂದು ಮಗುನೂ ಇತ್ತು ಎಲ್ಲ ಜೊತೆಲಿ. ನನ್ನ ಹಿಂದೆಗಡೆ ಗಂಡಸ್ರುಗಳು, ನನ್ನ ಫ್ರೆಂಡ್ಸ್ಗಳು, ನಮ್ಮಮ್ಮ ಎಲ್ಲ ಹಿಂದೆ ಮುಂದೆ ಹಿಂಗೆ ಬರ್ತಾ ಇದ್ದು. ಅಲ್ಲಿ ಎಲ್ಲಿತ್ತು ಆ ಕಡೆಯಿಂದ ಬಂದು ಎಡಗೈ ಹಿಡ್ಕೊಂಡಿದ್ದೀನಿ, ಬಲಗಡೆಯಿಂದ ಬಂದು ಹಿಂಗೆ ಹಿಡ್ಕೊಂಡು ಹೊಂಟೋಯ್ತು ಸರ್ ನನ್ನ ಮಗನ. ಈ ಭಯಾನಕ ಕ್ಷಣಗಳನ್ನು ಘಟನೆಯ ವೇಳೆ ಜೊತೆಯಲ್ಲೇ ಇದ್ದ ಹರ್ಷಿತ್ ಅಣ್ಣ ವರುಣ್ ಗ್ಯಾರಂಟಿ ನ್ಯೂಸ್ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನನ್ನ ತಮ್ಮನನ್ನ ಚಿರತೆ ಎತ್ತಿಕೊಂಡು ಹೋಯಿತು. ಅಮ್ಮ ತುಂಬಾ ಟ್ರೈ ಮಾಡಿದ್ರು, ಆದ್ರೆ ಅದು ಬಿಡಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ನಾನು ಮುಂದೆಗಡೆ ಹೋಯ್ತಿದ್ದೆ. ಆಮೇಲೆ ಚಿರತೆ ಅದು ಎಗ್ರಿಬಿಟ್ಟು ಆ ಥರ ಮಾಡ್ತು. ನಮ್ಮ ತಮ್ಮನ ನಾವೆಲ್ಲ ಕಿರ್ಚಾಡ್ರು, ಎಲ್ಲರೂ ಓಡೋರು, ಹಿಂದೆ ಇರೋರೆಲ್ಲ ಹುಡುಕಿದ್ರು. ಆಮೇಲೆ ನಮ್ಗೆ ತೋಡ್ಸಲ್ ನಮ್ಮಪ್ಪ ಬಂದ ನಮ್ಮ ತಮ್ಮನ ತೋಡ್ಸಿದ್ರು. ಇನ್ನು ಬೆಳಗ್ಗೆ ಮಗುವನ್ನು ಹೊತ್ತೊಯ್ದ ಚಿರತೆ ಮಧ್ಯಾಹ್ನದ ವೇಳೆಗೆ ಮಗುವಿನ ದೇಹವನ್ನ ಅರೆಬರೆ ತಿಂದ ಸ್ಥಿತಿಯಲ್ಲಿ ನಾಗಮಲೆ ಕಾಡಿನೊಳಗೆ ಬಿಟ್ಟು ಹೋಗಿತ್ತು. ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಬಾಲಕನ ಮೃತದೇಹವನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ನಿವಾಸಕ್ಕೆ ತರಲಾಗಿತ್ತು. ಇಂದು ಸುಮನಹಳ್ಳಿಯ ವಿದ್ಯುತ್ ಚಿತಾಗಾರದಲ್ಲಿ ಬಾಲಕನ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದ್ದು, ಅರಣ್ಯ ಇಲಾಖೆ ಹಾಗೂ ಬೆಟ್ಟದ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಮಗನ ಸಾವಿಗೆ ಕಾರಣ ಅಂತ ಪೋಷಕರು ಆಕ್ರೋಶವರಾಗ್ತಿದ್ದಾರೆ. ಇವತ್ತು ಅದೇ ನಮ್ಗೆ ವೈರಿ ಆಯ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಪದಕ್ಕೆ ನನ್ನ ಮಗ ಹೋಗ್ಬಿಟ್ಟ ಅಂದ್ರೆ ಎಷ್ಟು ಬೇಜಾರಾಗ್ಬೇಕು ಹೇಳಿ. ಇವಾಗ ನಾವು ದೇವ್ರಿಗೆ ಶಾಪ ಹಾಕೋಣ, ಇಲ್ಲ ಹೊಗೆ ಅಣ್ಣ, ಯಾವ ರೀತಿ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಇವ್ರು ಮಾಡಿದ್ದು ಇವ್ರ ಅಜಾಗೃತೆ, ಹಂಗೆ ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಅಜಾಗೃತೆ ಅಂತ ಇವತ್ತು ನನ್ನ ಮಗನ ಕಳ್ಕೊಂಡಿದ್ದು. ಘಟನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಸದ್ಯಕ್ಕೆ ನಾಗಮಲೆಗೆ ಭಕ್ತರ ಪ್ರವೇಶಕ್ಕೆ ಬ್ರೇಕ್ ಹಾಕಿದೆ. ಮೃತ ಬಾಲಕನ ಕುಟುಂಬಕ್ಕೆ 20 ಲಕ್ಷ ಪರಿಹಾರದ ಭರವಸೆಯನ್ನು ನೀಡಿದೆ. ಆದರೆ ಸಾವುಗಳಾದಾಗ ಮಾತ್ರ ಎಚ್ಚೆತ್ತುಕೊಳ್ಳೋ ಇಲಾಖೆ ಇದಕ್ಕೆ ಶಾಶ್ವತ ಪರಿಹಾರ ನೀಡುತ್ತಾ ಅಥವಾ ಕೇವಲ ಪರಿಹಾರದ ಹಣ ನೀಡಿ ಸುಮ್ಮನಾಗುತ್ತಾ? ಅರಣ್ಯ ಸಚಿವರೇ ಇದಕ್ಕೆ ನೇರ ಉತ್ತರ ನೀಡಬೇಕಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.